ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಐ ಹೋಪ್ ನಿಮ್ಮ RRB PO ಆ್ಯಂಡ್ RRB ಕ್ಲರ್ಕ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಚೆನ್ನಾಗಿ ಹೋಗಿದೆ ಅಂತ. ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ RRB PO ಆಗಿರ್ಬೋದು, RRB ಕ್ಲರ್ಕ್ ಆಗಿರ್ಬೋದು, ಇಫ್ ಇನ್ ಕೇಸ್ ನಿಮ್ಮ ಶಿಫ್ಟಲ್ಲಿ ಪೇಪರ್ ಲೆವೆಲ್ ತುಂಬಾ ಹೈ ಇತ್ತು, ನೀವು ನಂಬರ್ ಆಫ್ ಕ್ವಶನ್ಸ್ನ ಕಡಿಮೆ ಅಟೆಂಪ್ಟ್ ಮಾಡಿದ್ದೀರಾ ಅಂದರೆ ಬೇಜಾರಲ್ಲಿ ಇರ್ತೀರ. ನಂದು ಆಗುತ್ತೋ ಇಲ್ವೋ ರಿಸಲ್ಟ್ ಬರೋವರೆಗೂ ಕಾಯೋಣ, ಅದೇನಾದರೂ ಕ್ಲಿಯರ್ ಆದರೆ ಪ್ರಿಲಿಮ್ಸು ನೆಕ್ಸ್ಟ್ ಮೇನ್ಸಿಗೆ ತಯಾರಿ ಮಾಡೋಣ ಅಂತ ಅನ್ಕೋತೀರ. ಬಟ್ ಈ ತಪ್ಪನ್ನ ನೀವು ಮಾಡಬೇಡಿ. ಏಕೆಂದರೆ ಈಗ ನೋಡಿ, ನಂಬರ್ ಆಫ್ ಶಿಫ್ಟ್ಸ್ಗಳು ಜಾಸ್ತಿ ಆದಾಗ ಸ್ವಲ್ಪ ಜನಕ್ಕೆ ಹೈ ಲೆವೆಲ್ ಪೇಪರ್ ಬಂದಿರುತ್ತೆ, ಸ್ವಲ್ಪ ಜನಕ್ಕೆ ಮಾಡ್ರೇಟ್ ಲೆವೆಲ್ ಪೇಪರ್ ಬಂದಿರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಈಸಿ ಲೆವೆಲ್ ಪೇಪರ್ ಬಂದಿರುತ್ತೆ. ಸೊ ಶಿಫ್ಟ್ಗಳು ಜಾಸ್ತಿ ಆದಾಗ ಇದೆಲ್ಲ ಆಗೋದು ಕಾಮನ್. ಬಟ್ ನೀವು ಇಲ್ಲಿ ಏನು ಗಮನಿಸಬೇಕು ಅಂದರೆ, ಇಲ್ಲಿ ಈ ಥರ ಸಿಚುವೇಶನ್ಸ್ ಇದ್ದಾಗ ನಾರ್ಮಲೈಸೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆನಾ, ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ನಿಮ್ಮ ಪೇಪರ್ ಲೆವೆಲ್ ಅಂದರೆ ನಿಮ್ಮ ಶಿಫ್ಟಲ್ಲಿ ತುಂಬಾ ಹೈ ಲೆವೆಲ್ ಕ್ವಶನ್ಸ್ ಕೇಳಿದ್ರು ಅಂದರೆ ಅಫ್ಕೋರ್ಸ್ ನಿಮಗಲ್ಲದೆ ಬೇರೆ ಎಲ್ಲರಿಗೂ ಅದು ಟಫೇ ಆಗಿರುತ್ತೆ, ನಿಮ್ಗೊಬ್ಬರಿಗೆ ಅಲ್ವಾ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ನಾರ್ಮಲೈಸೇಷನ್ ಇರೋದ್ರಿಂದ ಮಾರ್ಕ್ಸ್ನು ಕೊಡ್ತಾರೆ ಅವರು. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಏನು ಮಾಡಬೇಕು, ನೀವು ಮೇನ್ಸ್ದು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳೇಬೇಕು, ನೀವು ತಯಾರಿ ಮಾಡಬೇಕು. ಇಲ್ಲ ಪ್ರಿಲಿಮ್ಸ್ ರಿಸಲ್ಟ್ ಬಂದಾದಮೇಲೆ ಇಫ್ ಇನ್ ಕೇಸ್ ಅದು ಕ್ಲಿಯರ್ ಆದರೆ ಮೇನ್ಸಿಗೆ ತಯಾರಿ ಮಾಡಿದ್ರಾಯಿತು, ಇಲ್ಲಾಂದರೆ ಸುಮ್ಮನೆ ಯಾಕೆ ಅಂತ. ಅಥವಾ ಆ ಬೇಜಾರಲ್ಲಿ ಇರ್ತೀರ, ನಾನು ಕಮ್ಮಿ ಕ್ವಶನ್ಸ್ ಅಟೆಂಡ್ ಮಾಡಿದ್ದೀನಿ, ನಂದು ಆಗಲ್ಲ ಅನಿಸುತ್ತೆ ಅಂತ, ಆವಾಗ ಮೇನ್ಸ್ ತಯಾರಿ ಮಾಡಲಾರ್ದೆ ಕೂತ್ಕೊಂಡಿರ್ತೀರ. ಬಟ್ ಆ ಥರ ಮಾಡಬೇಡಿ. ಮೇನ್ಸ್ ಎಕ್ಸಾಮ್ ತಯಾರಿ ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಏಕೆಂದರೆ ಇದು ನಿಮ್ಮ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇವಾಗ ಏನು ನಡೆಯುತ್ತಾವಲ್ಲ, ಈಗ RRB PO ಆಯಿತು, ಕ್ಲರ್ಕ್ ಆಯಿತು, ನೆಕ್ಸ್ಟ್ ಇದ್ರ ಮೇನ್ಸ್ ಬರೀತೀರಾ. ಅದು ಬಿಟ್ಟರೆ ನೆಕ್ಸ್ಟ್ IBPS ಕ್ಲರ್ಕ್ ಬರುತ್ತೆ, IBPS PO ಬರುತ್ತೆ, SBI ಕ್ಲರ್ಕ್ ಬರುತ್ತೆ, SBI PO ಬರುತ್ತೆ. ಸೊ ನಿಮಗೆಲ್ಲೂ ಮಧ್ಯದಲ್ಲಿ ಗ್ಯಾಪೇ ಸಿಗಲ್ಲ. ಸೊ ನೀವು ಮೇನ್ಸ್ ತಯಾರಿ ಮಾಡಿದರೆ ತುಂಬಾ ನಿಮಗೆ ಬೆನಿಫಿಟ್ ಆಗುತ್ತೆ ಇದರಿಂದ. ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ RRB PO ತೊಗೊಳ್ಳಿ. ಓಕೆ, ನಾನು 2 ವರ್ಷದಿಂದ ಬರ್ತಿದ್ದೆ. ಒಂದ್ಸಲ ಅದು ಪ್ರಿಲಿಮ್ಸ್ ಕಟ್ ಆಫ್, ಈಗ ಟೋಟಲ್ ಮಾರ್ಕ್ಸ್ 80 ಇದೆ ಅಂದ್ಕೊಳ್ಳಿ. ನಾವಾಗ ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿತ್ತು, 36 ಇತ್ತು, ಒಂದ್ಸಲ 35 ಇತ್ತು, ಒಂದೊಂದ್ಸಲ 40ಗೂ ಹೋಗಿದೆ. ಸೊ ಇದು ಹೆಂಗೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನಿಮ್ಮ ಕ್ವೆಶನ್ ಪೇಪರ್ ಲೆವೆಲ್ ಹೆಂಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 40 ಬಂದಿದೆ ಅಂದರೆ, ಪ್ರಿಲಿಮ್ಸ್ ಕಟ್ ಆಫ್ 40ಗೆ ನಿಂತಿದೆ ಅಂದರೆ ಒಂಚೂರು ಓಕೆ, ಪೇಪರ್ ಲೆವೆಲ್ ಮಾಡ್ರೇಟಲ್ಲಿದೆ ಅಂತ ಅರ್ಥ. 36 ನಿಂತಿತ್ತು ಅಲ್ವಾ, ಸೊ ಅವಾಗ ಏನು ಕ್ವಶನ್ ಪೇಪರ್ ಟಫ್ ಆಗಿತ್ತು. ಸೊ ಅವರು ಆಟೋಮೆಟಿಕ್ಕಾಗಿ ಕಟ್ ಆಫ್ನ ಕಡಿಮೆ ಮಾಡಿದರು. ಇವಾಗೂ ಅಷ್ಟೇ, ಈಗಿನ ಕೇಸಲ್ಲೂ ಅಷ್ಟೇ, ನಿಮ್ಮ ಪೇಪರ್ ಲೆವೆಲ್ ಟಫ್ ಆಗಿತ್ತು ಅಂದರೆ ಕಟ್ ಆಫ್ ಆಲ್ಮೋಸ್ಟ್ ಅಂದರೆ ಆಟೋಮೆಟಿಕ್ಕಾಗಿ ಕಮ್ಮಿ ಇದ್ದೇ ಇರುತ್ತೆ. ನೀವು ಅದನ್ನು ಡಿಮೋಟಿವೇಟ್ ಆಗುವಂಥ ಅವಶ್ಯಕತೆಯೇ ಇಲ್ಲ. ಓಕೆ, ಲಾಸ್ಟ್ ಇಯರ್ 2023ಯಲ್ಲಿ ನಾನು ಪ್ರಿಲಿಮ್ಸ್ ಬರೆದಾಗ ಕರೆಕ್ಟು 40 ಕ್ವಶನ್ಸ್ನ ನಾನು ಅಟೆಂಡ್ ಮಾಡಿ ಬಂದಿದ್ದೆ. ಯಾಕಂದರೆ ತುಂಬಾ ಟಫ್ ಇತ್ತು, ನನಗಂತೂ ಟಫ್ ಅಂತ ಅನಿಸಿತ್ತು. ಆವಾಗ ನಾನು ಕರೆಕ್ಟ್ 40 ಕ್ವಶನ್ನ ಅಟೆಂಪ್ಟ್ ಮಾಡಿ ಬಂದಿದ್ದೆ. ಆ್ಯಂಡ್ ನನಗೆ ಯಾವ ಹೋಪು ಇರಲಿಲ್ಲ, ಯಾಕಂದರೆ ಅದಕ್ಕಿಂತ ಲಾಸ್ಟ್ ಇಯರಲ್ಲಿ ನಾನು 45-50 ಕ್ವಶನ್ನ ಮಾಡಿದ್ದೆ ನಾನು. ಸೊ ಈ ವರ್ಷ ಇನ್ನು 10 ಕ್ವಶನ್ ಕಮ್ಮಿ ಮಾಡಿದ್ದೀನಿ ನಾನು. ಸೊ ಅಯ್ಯೋ ಅಂತ ಹಿಂಗೆ ಅಂದ್ಕೊಂಡಿದ್ದೆ. ಬಟ್ ಕ್ವಶನ್ ಪೇಪರ್ ಅದಂದರೆ ಎಕ್ಸಾಮ್ ಮುಗ್ದಾದ್ಮೇಲೆ ಹೊರಗಡೆ ಬರ್ತಿದ್ನಲ್ಲ, ಅವಾಗ ಎಲ್ಲರೂ ಕೇಳಿದಾಗ ಎಲ್ಲರದು ಅದೇ ಇತ್ತು, ಟಫ್ ಇತ್ತು ಕ್ವಶನ್ ಪೇಪರು, ಟಫ್ ಇತ್ತು ಅಂತ. ಸೊ ಅವಾಗ ನನಗೊಂದು ಸ್ವಲ್ಪ ಮನಸ್ಸಲ್ಲಿ ಧೈರ್ಯ ಬಂತು, ಓಕೆ ನನಗೊಬ್ಳಿಗೆ ಅಲ್ಲ ಎಲ್ಲರಿಗೂ ಹಂಗಾಗಿದೆ ಅಂತ. ಅವಾಗ ಎಲ್ಲರದು ಅಷ್ಟೇ 40, 42, 45 ಈ ಥರ ಎಲ್ಲರದು ಅಟೆಂಪ್ಟ್ ಇತ್ತು ಆಲ್ಮೋಸ್ಟು. ಬಟ್ ಬರೆಯೋರು ಚೆನ್ನಾಗೇ ಬರೆದಿದ್ರು. ಬಟ್ ನನಗೆ ಅಲ್ಲಿ ಸ್ವಲ್ಪ ಸಮಾಧಾನ ಇತ್ತು, ಓಕೆ ಈ ಸಲ ಕಟ್ ಆಫ್ ಕಮ್ಮಿ ಬರ್ಬೋದೇನೋ ಅಂತ. ಸೊ ಅದ್ರಂಗೆ ಏನಾಯಿತು, ಕಟ್ ಆಫ್ ಕಮ್ಮಿ ಬಂತು. ಆ್ಯಂಡ್ ನನ್ನ 40 ಕ್ವಶನ್ ಏನು ನಾನು ಅಟೆಂಡ್ ಮಾಡಿದ್ದೆ ಎಲ್ಲಕ್ಕೆಲ್ಲ ಕರೆಕ್ಟಾಗಿದ್ವು. ಸೊ ನನಗೆ ಇದು 0.51 ಮಾರ್ಕ್ಸು ಗ್ರೇಸ್ ಕೂಡ ಸಿಕ್ಕಿತ್ತು. ನೀವು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರೋ ಅಷ್ಟು ಕರೆಕ್ಟಾಗಿ ಮಾಡಿದರೆ ನಿಮಗೆ ಗ್ರೇಸ್ ಮಾರ್ಕ್ಸು ಸಿಗ್ತವೆ. ನನಗೆ ಅದು ಸಿಕ್ಕಿತ್ತು. ಸೊ ನೀವೇನು ಮಾಡಬೇಕು, ತಪ್ಪು ಕ್ವಶನ್ಸ್ನ ಅಂದರೆ ನಿಮಗೆ ಗೊತ್ತಿಲ್ಲದ ಕ್ವಶನ್ನ ಮುಟ್ಲೇಬೇಡಿ, ಅದರಿಂದ ತುಂಬಾ ಬೆನಿಫಿಟ್ ಇದೆ. ಓಕೆ, ಸೊ ನಾನು ಹೇಳೋದೇನು ಅಂದರೆ, ಕಮ್ಮಿ ಕ್ವಶನ್ಸ್ನ ಅಟೆಂಡ್ ಮಾಡಿದ್ದೀರಾ ಅಂದರೆ ಡೋಂಟ್ ವರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಮಾಧಾನಕ್ಕೋಸ್ಕರ ಹೇಳ್ತಿದ್ದೀನಿ, RRB PO ನೀವು ಬರೆದಿದ್ರಿ ಅಂದರೆ ನಿಮ್ಮ ನಂಬರ್ ಆಫ್ ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡಿದ್ದು 35+ ಅಂದರೆ ಆಲ್ಮೋಸ್ಟ್ ಅರೌಂಡ್ 40 ಆದರೂ ನಿಮ್ಮದು ಇರಲೇಬೇಕು. ಓಕೆನಾ. ತುಂಬಾ ಕಮ್ಮಿ ಆದರೆ ಹೇಳೋಕ್ಕಾಗಲ್ಲ ಹೆಂಗಾಗುತ್ತೋ ಅಂತ. ಬಟ್ ನೀವು 40 ರೇಂಜಲ್ಲಿ ಇದ್ರಿ ಅಂದರೆ ಒಂದು ಸ್ವಲ್ಪ ಸೇಫರ್ ಸೈಡಲ್ಲಿ ಇದ್ದೀರಿ ಅಂತ ಅರ್ಥ. ಹೇಳೋಕ್ಕಾಗಲ್ಲ, 36 ಬರ್ಬೋದು, 38 ನಿಂದಿರ್ಬೋದು ಕಟ್ ಆಫು, ಒಂದೊಂದು ಸ್ವಲ್ಪ 40ಗೆ ನಿಂತ್ಕೋಬೋದು. ಯಾಕಂದರೆ ಕ್ಯಾಂಡಿಡೇಟ್ಸ್ ಯಾವ ಥರ ಆನ್ಸರ್ ಮಾಡಿರ್ತಾರೋ, ಯಾವ ಥರ ಎಕ್ಸಾಮಲ್ಲಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೋ ಅದ್ರ ಮೇಲೂ ನಿಂತಿರುತ್ತಲ್ವ. ಸೊ ನೀವೇನು ಮಾಡಬೇಕು, ನಿಮ್ಮ
ಅಟೆಂಪ್ಟ್ಸು ಅರೌಂಡ್ 40 ಇತ್ತು ಅಂದರೆ ಆರಾಮಾಗಿ ಮೇನ್ಸ್ ತಯಾರಿ ಮಾಡ್ಬೋದು. ಓಕೆ, ಆ್ಯಂಡ್ RRB ಕ್ಲರ್ಕಲ್ಲೂ ಕೂಡ ಇದು ಹೆಂಗೆ ಅಂದರೆ ಕ್ಲರ್ಕಲ್ಲಿ ಕಟ್ ಆಫ್ ಯಾವಾಗಲೂ ಸ್ವಲ್ಪ ಜಾಸ್ತಿ ನಿಂದಿರೋದೇ ಚಾನ್ಸ್ ಇರುತ್ತೆ. ಆ್ಯಂಡ್ ನೀವು 70+ ಇಲ್ಲಿ ಮಾಡಿರಲೇಬೇಕು, ಅದು ಬಿಟ್ಟರೆ ಬೇರೆ ದಾರಿ ಇರಲ್ಲ ಇಲ್ಲಿ. ಓಕೆನಾ. ಆ್ಯಂಡು ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅಫ್ಕೋರ್ಸ್ ಕಟ್ ಆಫ್ ಕಮ್ಮಿ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಈಗಂತೂ ಎಕ್ಸಾಮ್ ಮುಗಿದಿದೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಡ, ಜಾಸ್ತಿ ಥಿಂಕ್ ಮಾಡ್ತಾ ಕೂತ್ರೆ ಅದರಿಂದ ಏನು ನಮಗೆ ಉಪಯೋಗ ಇಲ್ಲ. ಸೊ ನೆಕ್ಸ್ಟ್ ಏನಿದೆ, RRBPO ಆಗಲಿ ಕ್ಲರ್ಕ್ ಆಗಲಿ ಮೇನ್ಸ್ ಓದಬೇಕೀಗ ಅಷ್ಟೇ. ನೆಕ್ಸ್ಟು IBPS ಕ್ಲರ್ಕ್ದು ಪ್ರಿಲಿಮ್ಸ್ ಬರೀಬೇಕು. ಈ ಥರ ನಿಮ್ಮ ಮೈಂಡ್ಸೆಟ್ ಇರಬೇಕು. ಹೋಗಿದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೆ ನೆಕ್ಸ್ಟ್ ಬರೋ ಎಕ್ಸಾಮ್ಸಿಗೂ ಅದು ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಬೀಳುತ್ತೆ. ಅದು ಮತ್ತೆ ನೀವು ಈ ಒಂದು ವರ್ಷ ಫುಲ್ ವೇಸ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವರ್ಷ ಕೂತ್ಕೊಂಡು ಓದಬೇಕು, ಮತ್ತೆ ಬರಿಬೇಕು, ಯಾಕದು ಅಲ್ವಾ? ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಬರ್ತಾ ಬರ್ತಾ ಕ್ವಶನ್ ಪೇಪರ್ ಲೆವೆಲ್ ತುಂಬಾ ಟಫ್ ಕೇಳ್ತಾರೆ. ಓಕೆನಾ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡಿಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಟ್ಸ್ ಇಟ್. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಪ್ರಿಲಿಮ್ಸ್ ಕ್ಲಿಯರ್ ಆಗಲಿ ಅಂತ. ಯಾಕೆಂದರೆ ಎಷ್ಟೊಂದು ಜನ ಅದಕ್ಕೋಸ್ಕರನೇ ಕೂತು ಓದ್ಕೊಂಡಿರ್ತೀರಾ. ಆ್ಯಂಡ್ ಪೇಪರ್ ಲೆವೆಲ್ ಟಫ್ ಆದಾಗ ಅದು ಒಂಥರ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀಳುತ್ತೆ. ನಂದು ಆಗುತ್ತೋ ಇಲ್ವೋ, ಮೇನ್ಸ್ ಓದೋಕ್ಕೆ ಮನಸ್ಸು ಬರ್ತಿಲ್ಲ, ಈ ಥರ ಎಲ್ಲ ಆಗುತ್ತೆ. ನನಗೂ ಇದೇ ಥರನೇ ಫೀಲ್ ಆಗಿತ್ತು ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಬರೆದಾಗ. ಬಟ್ ಮೇನ್ಸ್ ತಯಾರಿ ಮಾಡಿದ್ದೆ ನಾನು. ಸೊ ಪ್ರಿಲಿಮ್ಸ್ ಮುಗಿದ ತಕ್ಷಣ ಮೇನ್ಸಿಗೆ ಅಷ್ಟೊಂದು ನನಗೆ ಭಯ ಆಗಿರಲಿಲ್ಲ. ಸೊ ನೀವು ಕೂಡ ಮೇನ್ಸ್ನ ಈಗ ತಯಾರಿ ಸ್ಟಾರ್ಟ್ ಮಾಡಿರಿ. ನೀವೇನಾದರೂ ಪ್ರಿಲಿಮ್ಸ್ ರಿಸಲ್ಟ್ ಆಯಿತು ಅಂದರೆ ತುಂಬಾ ಪಾಸಿಟಿವ್ ಅಲ್ವಾ ಇದು? ನೀವು ಓದ್ತಿರ್ತೀರ ಆಲ್ರೆಡಿ. ಸೊ ಮೇನ್ಸ್ ಆರಾಮಾಗಿ ನೀವು ಬರಿಬೋದು. ಓದಿಲ್ಲ ಅಂದರೆ ಅಷ್ಟೊಂದು ಸಬ್ಜೆಕ್ಟ್ನ ಕ್ಲಿಯರ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾನು ಹೇಳೋದೇನು, ಮೇನ್ಸ್ ತಯಾರಿ ಮಾಡಿರಿ. ಅದು ಆಗಲಿ ಬಿಡಲಿ ನಿಮ್ಮ ಕೆಲಸ ಏನು, ಮೇನ್ಸ್ ತಯಾರಿ ಮಾಡಿರಿ. ಮತ್ತು ನೆಕ್ಸ್ಟ್ ಬರೋವಂಥ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ಬಟ್ ಈ ಒಂದು ವರ್ಷನ ಹಾಳು ಮಾಡ್ಕೋಬೇಡಿ. ಮತ್ತು ನೆಕ್ಸ್ಟ್ ವರ್ಷ ಕೂತ್ಕೊಂಡು ಓದೋರು ನೀವೇ. ನಿಮ್ಮ ಬಿಟ್ಟು ಬೇರೆ ಯಾರೂ ಓದೋಕ್ಕಾಗಲ್ಲ ಅಲ್ವಾ? ಸೊ ಅದನ್ನ ತಲೆಯಲ್ಲಿಟ್ಕೊಂಡು ಸೀರಿಯಸ್ ಆಗಿ ಓದ್ರಿ. ಆ್ಯಂಡ್ ಒಂದಲ್ಲ ಒಂದಿನ ಸಕ್ಸೀಡ್ ಆಗೇ ಆಗ್ತೀರಾ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.